ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದ್ರೋಗ ಅಥವಾ ಬ್ಲಾಕೇಜ್ಗಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಬೇರೆ ದಾರಿ ಇಲ್ಲ ಎಂದು ಎಲ್ಲರೂ ನಂಬುತ್ತಾರೆ. ಮಾಧವಬಾಗ್ನ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯೊಂದಿಗೆ 10 ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳು ರೋಗದಿಂದ ಮುಕ್ತರಾಗಿದ್ದಾರೆ. ಆದರೆ ಅನೇಕ ಜನರು ಮಾಹಿತಿಯ ಕೊರತೆಯಿಂದ ಹೃದಯಾಘಾತ, ಬ್ಲಾಕೇಜ್ನಂತಹ ಕಾಯಿಲೆಗಳಿಗೆ ಬಲಿಯಾಗ್ತಿದ್ದಾರೆ. ಈ ರೋಗಿಗಳು ತಮ್ಮ ಹೃದಯದ ಕಾಳಜಿಯನ್ನ ಹೇಗೆ ವಹಿಸಬೇಕು ಎಂಬುದರ ಕುರಿತು ಮಾಧವಬಾಗ್ ಕರ್ನಾಟಕದ ಮುಖ್ಯಸ್ಥರು ಹಾಗೂ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ನಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್, ಈ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಅದರ ಲಕ್ಷಣಗಳು ಹೇಗಿರುತ್ತೆ? ಯಾವಾಗ ನಾವು ಹೃದಯ ರೋಗದ ಲಕ್ಷಣಗಳನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕಿಂತ ಮೊದಲು ಹೃದಯ ಯಾವ ಥರ ಕೆಲಸ ಮಾಡುತ್ತೆ ಅದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರತಿ ನಿಮಿಷ ನಮ್ಮ ಹೃದಯ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಶರೀರಕ್ಕೆ ಕಂಟಿನ್ಯೂಸ್ ಆಗಿ ರಕ್ತ ಪೂರೈಕೆಯನ್ನು ಮಾಡುವಂತಹ ಕೆಲಸ ಇವತ್ತು ನಮ್ಮ ಹೃದಯ ಮಾಡ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಪಂಪ್ ಮಾಡುವ ಕಾರಣದಿಂದ ನಮ್ಮ ಹೃದಯ ಆಕ್ಸಿಜನ್ ಸಪ್ಲೈ ಜೊತೆಗೆ ರಕ್ತದ ಸಪ್ಲೈ ನಮ್ಮ ಪ್ರತಿಯೊಂದು ಪೇಶಿಗಳಿಗೆ, ಪ್ರತಿಯೊಂದು ಸೆಲ್ಸ್ ತನಕ ಮುಟ್ಟಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಸೊ ಈ ಕೆಲಸ ಮಾಡಬೇಕಾದ್ರೆ ಅದು ತನಗೂ ರಕ್ತ ಪೂರೈಕೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದೆ. ಸೊ ಹಾಗಾಗಿ ಹೃದಯಕ್ಕೆ ರಕ್ತ ಪೂರೈಕೆ ಯಾವಾಗ ಕಡಿಮೆ ಆಗುತ್ತೋ ಅಥವಾ ಹೃದಯದ ಒಂದು ಪಂಪಿಂಗ್ ಆ್ಯಕ್ಷನ್ ಏನಿದೆ, ಪಂಪಿಂಗ್ ಮಾಡುವ ಕೆಲಸ ಏನಿದೆ, ಅದು ಮಾಡಲು ಯಾವಾಗ ಸ್ನಾಯುಗಳು ಅಷ್ಟು ಶಕ್ತಿಯುತವಾಗಿ ಕೆಲಸ ಮಾಡೋದಿಲ್ವೋ ಆವಾಗ ಹೃದಯ ರೋಗ ಅಥವಾ ಹೃದಯ ತನ್ನ ಒಂದು ಕೆಪಾಸಿಟಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಅಥವಾ ಹೃದಯದ ವೈಫಲ್ಯ ಅಂತ ಇದಕ್ಕೆ ಅನ್ಬೋದು. ಸೊ ಇದಕ್ಕೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಇಶ್ಚಿಮಿಯಾ ಅಥವಾ ಕ್ರಾನಿಕ್ ಹಾರ್ಟ್ ಫೇಲ್ಯೂರ್ ಅಂತ ಅಂತಾರೆ. ಸೊ ಈ ಲಕ್ಷಣಗಳು, ಈ ಒಂದು ಕಂಡೀಷನ್ ಯಾವಾಗ ಕಾಣಿಸುತ್ತೋ ಆವಾಗ ಸಾಮಾನ್ಯವಾಗಿ ಈ ತರಹದ ವ್ಯಕ್ತಿಗಳಲ್ಲಿ ಉಸಿರಾಟದಲ್ಲಿ ತೊಂದರೆ, ಯಾವಾಗ ನೀವು ವಾಕ್ ಮಾಡ್ತೀರಿ, ಯಾವಾಗ ನೀವು ಒಂದು ಮೆಟ್ಲುಗಳನ್ನು ಹತ್ತೀರಿ, ಆವಾಗ ಉಸಿರಾಟದಲ್ಲಿ ತೊಂದರೆಯಾಗುವಂತಹ ಒಂದು ಲಕ್ಷಣಗಳು ಕಾಣಿಸುತ್ತೆ. ಜೊತೆಗೆ ಎದೆ ನೋವು ಕಾಣಿಸುತ್ತೆ. ಸ್ಪೆಸಿಫಿಕ್ಲಿ ಎಡಭಾಗದಲ್ಲಿ, ಎಡಗೈಯಲ್ಲಿ, ಸಾಮಾನ್ಯವಾಗಿ ಒಂದು ನೋವು ಕಾಣಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಅದರ ಜೊತೆಗೆ ನಮ್ಮ ಹಾರ್ಟ್ ರೇಟ್ ಹೆಚ್ಚಾಗೋದು, ಪಾಲ್ಪಿಟೇಷನ್ ಅಂತಾರೆ. ಸೊ ಯಾವಾಗ ಹೃದಯದ ಬಡಿತಗಳು ಎಷ್ಟು ನಾರ್ಮಲ್ ಇರಬೇಕು ಅದಕ್ಕಿಂತ ಹೆಚ್ಚು ಜೋರಾಗಿ ಬಡಿಯೋದು ಅಥವಾ ಅದು ಗೊತ್ತಾಗೋದು, ಇದು ಯಾವಾಗ ಕಾಣಿಸುತ್ತೋ ಈ ಎಲ್ಲ ಲಕ್ಷಣಗಳು ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳು ಅಂತ ಹೇಳ್ಬೋದು. ಇದರ ಜೊತೆಗೆ ಯಾವಾಗ ನಮ್ಮ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳೋದು ಅಥವಾ ಒಂದು ಸ್ವಲ್ಪ ವೀಕ್ನೆಸ್ ಬರೋದು, ನಮ್ಮ ಒಂದು ಉತ್ಸಾಹದಲ್ಲಿ ಕಡಿಮೆ ಆಗೋದು, ಈ ಎಲ್ಲ ಲಕ್ಷಣಗಳು ಯಾವಾಗ ಕಾಣಲಿಕ್ಕೆ ಶುರು ಆಗುತ್ತೋ ಆವಾಗ ಡೆಫಿನೆಟ್ಲಿ ನಾವು ವೈದ್ಯರನ್ನು ಕಾಣುವಂಥ ಅವಶ್ಯಕತೆ ಇದೆ. ನಾವು ಇದು ಹೃದಯ ರೋಗವಾ ಅನ್ನುವಂಥದ್ದೊಂದು ಇನ್ವೆಸ್ಟಿಗೇಟ್ ಮಾಡಿ ನೋಡಬೇಕು. ಓಕೆ ಡಾಕ್ಟರ್, ಇನ್ನು ಬ್ಲಾಕೇಜ್, ಮಧುಮೇಹ, ಬಿಪಿ, ಬೊಜ್ಜುತನ, ಕೊಲೆಸ್ಟ್ರಾಲ್ ಮತ್ತು ಥೈರಾಯ್ಡ್ ಇತ್ಯಾದಿ ರೋಗಗಳು ಹೃದಯವನ್ನ ದುರ್ಬಲಗೊಳಿಸುತ್ತೆ. ಆದರೆ ಮಾಧವಬಾಗ್ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯ ಸಹಾಯದಿಂದ 10 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದೆ. ಇನ್ನು ಡಾಕ್ಟರ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಮಾಧವಬಾಗ್ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡೋದಕ್ಕೆ ಸೂಚನೆ ನೀಡುತ್ತೆ? ನೋಡಿ, ನಾನು ಆಗಲೇ ಹೇಳಿದಂತೆ ಯಾವಾಗ ಈ ಲಕ್ಷಣಗಳು ಕಾಣಿಸುತ್ತೋ ಆವಾಗ ಇನ್ವೆಸ್ಟಿಗೇಷನ್ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಯಾವಾಗ ಇವು ಇನ್ವೆಸ್ಟಿಗೇಷನ್ಗೆ ಯಾವಾಗ ನಾವು ಹೋಗ್ತೀವೋ ಆವಾಗ ಮಾಧವಬಾಗ್ನಲ್ಲಿ ಇವತ್ತು ಬೇಸಿಕ್ ECG ಇಂದ ಹಿಡಿದು ಸ್ಟ್ರೆಸ್ ಟೆಸ್ಟ್ವರೆಗೂ ಈ ಎಲ್ಲ ಹೃದಯಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರುವಂತಹ ಎಲ್ಲ ಟೆಸ್ಟ್ಗಳನ್ನು ಕ್ಲಿನಿಕ್ನಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ಮಹತ್ವವಾದಂಥದ್ದು ಮೊದಲನೇ ಟೆಸ್ಟ್ ಯಾವುದಂದರೆ ECGಯನ್ನು ಮಾಡಬೇಕು. ರೆಸ್ಟಿಂಗ್ ECGಯನ್ನು ಯಾವಾಗ ಮಾಡ್ತೀವೋ ಆವಾಗ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ, ಎದೆ ನೋವು ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಅಲ್ವಾ ಅಂತ. ಸೊ ಯಾವಾಗ ECGಯಲ್ಲಿ ಏನಾದರೂ ಒಂದು ಎಬ್ನಾರ್ಮಲಿಟಿ ಕಾಣಿಸಿದ್ರೆ ಅಲ್ಲಿ ವೈದ್ಯರ ಇಂಟರ್ವೆನ್ಷನ್ ಅವಶ್ಯಕತೆ ಇದೆ. ಸೊ ಯಾವಾಗ ಚಿಕಿತ್ಸೆಯನ್ನು ಕೊಡಲಾಗುತ್ತೋ ಅದನ್ನು ಸರಿಯಾಗಿ ರೆಕ್ಟಿಫೈ ಮಾಡಬಹುದು. ಓಕೆ ಡಾಕ್ಟರ್, ಈಗಾಗಲೇ ಆಂಜಿಯೋಗ್ರಫಿ ಮಾಡಿರುವವರು ಅಥವಾ ಬ್ಲಾಕೇಜ್ ಇರುವಂಥವರು ಏನು ಮಾಡಬೇಕು?
ನೋಡಿ, ಎಂಜಿಯೋಗ್ರಫಿ ಆಗಿದೆ ಅಥವಾ ಆಲ್ರೆಡಿ ಅವರಿಗೆ ಎಂಜಿಯೋಪ್ಲಾಸ್ಟಿ ಸಜೆಸ್ಟ್ ಮಾಡಲಾಗಿದೆ ಅಥವಾ ಬೈಪಾಸ್ ಸಜೆಸ್ಟ್ ಮಾಡಲಾಗಿದೆ, ಈ ತರಹದ ಜನರು ಎಷ್ಟೋ ಬಾರಿ ಈ ತರಹದ ಒಂದು ಶಸ್ತ್ರಚಿಕಿತ್ಸೆಗಳಿಗೆ ಹೆದರ್ತಾರೆ. ಸೊ ಈ ತರಹದ ಜನರಿಗೆ ಡೆಫಿನೆಟ್ಲಿ ಮಾಧವಬಾಗ್ನಲ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣ ಅನ್ನುವಂಥ ಒಂದು ಸಂಶೋಧನೆ ಆಧಾರಿತ ಒಂದು ಚಿಕಿತ್ಸೆ ಏನಿದೆಯೋ ಅದು 100% ಅವರಿಗೆ ಅಲ್ಲಿ ರಿಸಲ್ಟ್ ಕೊಡುತ್ತೆ. ಸೊ ಇಲ್ಲಿ ಬ್ಲಾಕೇಜ್ ಇರಬಹುದು ಅಥವಾ ಈ ರಕ್ತ ಪೂರೈಕೆ ಯಾವಾಗ ಹೃದಯಕ್ಕೆ ಕಡಿಮೆ ಆಗುತ್ತೋ ಆವಾಗ ಈ ತರಹದ ಲಕ್ಷಣಗಳು, ನಾನು ಆಗಲೇ ಹೇಳಿದಂತೆ ಎದೆ ನೋವು ಆಗೋದು ಅಥವಾ ಎದೆ ಬಡಿತಗಳು ಹೆಚ್ಚಾಗೋದು, ಈ ತರಹದ ಲಕ್ಷಣಗಳು ಕಾಣಿಸೋದು ಬಹಳ ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಸೊ ಈ ಥರದ ಲಕ್ಷಣಗಳನ್ನು ಏನಾದರೂ ನಾವು ಕಡಿಮೆ ಮಾಡಬೇಕು ಅಥವಾ ನಮ್ಮ ಹೃದಯದ ಶಕ್ತಿಯನ್ನು ಏನಾದರೂ ನಾವು ಹೆಚ್ಚು ಮಾಡಬೇಕು, ಆವಾಗ ಸಂಪೂರ್ಣ ಹೃದಯ ಶುದ್ಧೀಕರಣ ಇದಕ್ಕೊಂದು ಉತ್ತಮವಾದಂಥ ಪರ್ಯಾಯ ಅಂತ ಹೇಳ್ಬೋದು. ಮಾಧವಬಾಗ್ ಕ್ಲಿನಿಕ್ ಮಧುಮೇಹ, ಬಿಪಿ, ಕೊಲೆಸ್ಟ್ರಾಲ್, ಹೃದಯ ರೋಗದಂತಹ ಕಾಯಿಲೆಗಳಿಗೆ ಆಪರೇಷನ್ ಇಲ್ಲದೆ ಆಯುರ್ವೇದ ಪದ್ಧತಿಯಿಂದ ಚಿಕಿತ್ಸೆ ನೀಡಿ ಲಕ್ಷಾಂತರ ರೋಗಿಗಳಿಗೆ ಯಶಸ್ವಿಯಾಗಿ ರೋಗಮುಕ್ತ ಜೀವನವನ್ನ ನೀಡಿದೆ. ಈ ಚಿಕಿತ್ಸೆಯ ಬಗ್ಗೆ ನೀವು ಮಾಹಿತಿ ಪಡೆಯಲು ಕೂಡಲೇ ಮಿಸ್ ಕಾಲ್ ನೀಡಿ 080471806008. ಓಕೆ ಡಾಕ್ಟರ್, ಇನ್ನು ಮಾಧವಬಾಗ್ನ ಪಂಚಕರ್ಮ ಚಿಕಿತ್ಸೆಯು ಹೃದಯವನ್ನ ಹೇಗೆ ಬಲಪಡಿಸುತ್ತೆ, ಇದರ ಬಗ್ಗೆ ತಾವು ಹೇಳೋದಾದ್ರೆ? ನೋಡಿ, ಆಗಲೇ ನಾನು ಹೇಳಿದಂತೆ ಯಾವಾಗ ನಮ್ಮ ಹೃದಯ ನಾರ್ಮಲ್ ಆಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ತರಹದ ಸಪೋರ್ಟ್ ಸಿಸ್ಟಮಿನ ಅವಶ್ಯಕತೆ ಇಲ್ಲ. ಸೊ ಯಾವಾಗ ನಮ್ಮ ಹೃದಯದ ಸ್ನಾಯುಗಳು ವೀಕ್ ಆಗುತ್ತೆ, ಯಾವಾಗ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಆವಾಗ ಮಾತ್ರ ಹೃದಯಕ್ಕೆ ಒಂದು ರಕ್ತ ಪೂರೈಕೆ ಕಡಿಮೆ ಆದ ಕಾರಣದಿಂದ ಈ ಎಲ್ಲ ಲಕ್ಷಣಗಳು ಕಾಣಿಸ್ಲಿಕ್ಕೆ, ಎಲ್ಲ ಕಂಡೀಷನ್ ನಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಯಾವಾಗ ನಾನು ನಮ್ಮ ರಕ್ತ ಪೂರೈಕೆ ಕಡಿಮೆ ಆಗುತ್ತೆ, ಇದರ ಅರ್ಥವೇನೆಂದರೆ ನಮ್ಮ ರಕ್ತ ವಾಹಿನಿಗಳು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ರಕ್ತ ವಾಹಿನಿಗಳು ಏನು ಹೃದಯಕ್ಕೆ ರಕ್ತ ಪೂರೈಕೆ ಮಾಡ್ತಾ ಇದೆ ಅದು ಅನ್ಹೆಲ್ದಿ ಆಗಿದೆ, ಒಳಗಿಂದ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಯಾವಾಗ ಮಾಧವಬಾಗ್ನ ಪಂಚಕರ್ಮ ಚಿಕಿತ್ಸೆಯ ಸಹಾಯದಿಂದ, ಅದು ಸ್ನೇಹನ ಇರ್ಬೋದು, ಸ್ವೇದನ ಇರ್ಬೋದು, ಬಸ್ತಿಕ್ರಿಯೆ ಇರ್ಬೋದು, ಈ ಮಹತ್ವದ ಕರ್ಮಗಳ ಸಹಾಯದಿಂದ ನಮ್ಮ ಒಂದು ಬ್ಲಡ್ ವೆಸಲ್ಸ್ ಏನಿದೆ, ರಕ್ತವಾಹಿನಿಗಳೇನಿದೆ, ಅದರ ಒಳಗಿನ ಪದರು ಅಂದರೆ ಇಂಟರ್ನಲ್ ಲೇಯರ್ ಎಂಡೋಥೀಲಿಯಂ ಅಂತೀವಿ, ಆ ಎಂಡೋಥೀಲಿಯಂ ಹೀಲ್ ಆಗಲಿಕ್ಕೆ ಅದು ಸಹಾಯವಾಗುತ್ತೆ. ಯಾವಾಗ ನಮ್ಮ ಎಂಡೋಥೀಲಿಯಂ ಹೀಲ್ ಆಗುತ್ತೋ ಆವಾಗ ಡೆಫಿನೆಟ್ಲಿ ನಮ್ಮ ರಕ್ತವಾಹಿನಿಗಳ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ನಾರ್ಮಲ್ ಆಗುತ್ತೆ. ಯಾವಾಗ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ನಾರ್ಮಲ್ ಆಗುತ್ತೋ ಆವಾಗ ಬ್ಲಡ್ ಸಪ್ಲೈ ನಾರ್ಮಲ್ ಆಗುತ್ತೆ. ಯಾವಾಗ ಬ್ಲಡ್ ಸಪ್ಲೈ ನಾರ್ಮಲ್ ಆಗುತ್ತೋ ನಮ್ಮ ಹೃದಯದ ಶಕ್ತಿ ನಾರ್ಮಲ್ ಆಗುತ್ತೆ, ನಮ್ಮ ಹೃದಯಕ್ಕೆ ಒಂದು ಸಹಜವಾಗಿ ಅದು ಪಂಪ್ ಮಾಡುವಂಥ ಕೆಪಾಸಿಟಿ ಬರುತ್ತೆ. ಸೊ ಅದೇ ರೀತಿ ಯಾವಾಗ ರಕ್ತ ಪೂರೈಕೆ ನಮ್ಮ ಹೃದಯದ ಸ್ನಾಯುಗಳಿಗೆ ಸಿಗುತ್ತೋ ಆವಾಗ ಅದರದೊಂದು ನಾರ್ಮಲ್ ಪಂಪಿಂಗ್ ಆಕ್ಷನ್ ಏನಿದೆ, ನಾರ್ಮಲ್ ಪಂಪಿಂಗ್ ಒಂದು ಕೆಲಸ ಏನಿದೆ ಅದು ಉತ್ತಮವಾಗಿ ಆಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಪಂಚಕರ್ಮದ ಸಹಾಯದಿಂದ ನಮ್ಮ ಹೃದಯದ ಒಂದು ಏನು ಬೇಸಿಕ್ ಫಿಸಿಯಾಲಜಿ ಇದೆಯೋ ಅದನ್ನು ಸರಿಪಡಿಸೋದರಲ್ಲಿ ಬಹಳ ಉತ್ತಮವಾದಂಥ ಕಾರ್ಯವಾಗುತ್ತೆ. ಓಕೆ ಡಾಕ್ಟರ್, ಇಂಡಿಯನ್ ಹಾರ್ಟ್ ಜರ್ನಲ್, ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಮತ್ತು 150ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಮಾಧವಬಾಗ್ ಅವರ ಸಂಶೋಧನೆ ಆಧಾರಿತ ಆಯುರ್ವೇದಿಕ್ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯು ಇದುವರೆಗೆ ಹೃದ್ರೋಗ, ಮಧುಮೇಹ, ಬಿಪಿ, ಕೊಲೆಸ್ಟ್ರಾಲ್ ಮತ್ತು ಬೊಜ್ಜು ಹೊಂದಿರುವ 1 ಮಿಲಿಯನ್ಗಿಂತಲೂ ಹೆಚ್ಚು ರೋಗಿಗಳಿಗೆ ರೋಗಮುಕ್ತಗೊಳಿಸುವ ಮೂಲಕ ಸಂತೋಷದ ಜೀವನವನ್ನ ಅನುಭವಿಸಲು ಸಹಾಯ ಮಾಡಿದೆ. ಹೃದ್ರೋಗದಂತಹ ಮಾರಣಾಂತಿಕ ಕಾಯಿಲೆಗಳ ಭಯದಿಂದ ಮುಕ್ತಿ ಹೊಂದಲು ಬಯಸಿದ್ರೆ ಕೂಡಲೇ ಮಿಸ್ ಕಾಲ್ ನೀಡಿ 080471806008. ಇನ್ನು ಡಾಕ್ಟರ್, ಮಾಧವಬಾಗ್ ಬಿಪಿ, ಶುಗರ್, ಕೊಲೆಸ್ಟ್ರಾಲ್ ಇದಕ್ಕೆ ಚಿಕಿತ್ಸೆ ನೀಡುತ್ತೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಒಂದ್ ವೇಳೆ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇದ್ರೆ ಮಾಧವಬಾಗ್ನಲ್ಲಿ ಚಿಕಿತ್ಸೆ ಹೇಗಿರುತ್ತೆ? ನೋಡಿ, ಪಂಪಿಂಗ್ ಕೆಪಾಸಿಟಿ ಯಾವಾಗ ಕಡಿಮೆ ಇದೆ ಅಂತ ನಾವು ಹೇಳ್ತೀವೋ, ಸೊ ಯೂಶ್ವಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾವಾಗ ನಮ್ಮ ಹೃದಯ ಪಂಪ್ ಮಾಡುತ್ತೋ ಒಂದು ಸಲ ಪಂಪ್ ಮಾಡಿದಾಗ ರಕ್ತವನ್ನು ಹೊರಗೆ ಚೆಲ್ಲುತ್ತೆ. ಯಾವಾಗ ರಕ್ತ ಹೊರಗಡೆ ಹೋಗುತ್ತೋ ಸಂಪೂರ್ಣ ಶರೀರಕ್ಕೆ ಆ ರಕ್ತ ಪೂರೈಕೆ ಆಗುತ್ತೆ. ಸೊ ಇದು ಸೈಕಲ್ನಲ್ಲಿ ನಡೀತಾ ಇದೆ, ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ ನಡೀತಾ ಇದೆ. ಬಟ್ ಯಾವಾಗ ಪಂಪಿಂಗ್ ಒಂದು ಪದ್ಧತಿಯಿಂದ, ಒಂದು ಶಕ್ತಿಯಿಂದ ಆಗಬೇಕು, ಆ ಶಕ್ತಿಯಿಂದ ಆಗಲಿಲ್ಲ ಅಂತಂದರೆ ಹೊರಗಡೆ ಹೋಗುವ ಒಂದು ಕ್ವಾಂಟಿಟಿ ಆಫ್ ಬ್ಲಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಅಥವಾ ನಮ್ಮ ಸ್ನಾಯುಗಳಲ್ಲಿ ಏನಾದರೂ ವೀಕ್ನೆಸ್ ಬಂದರೆ, ಅದು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದು ಪಂಪಿಂಗ್ನ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಅಂತಾರೆ. ಪ್ರತಿಯೊಂದು ನಿಮಿಷಕ್ಕೆ ಇಂತಿಷ್ಟು ರಕ್ತ ನಮ್ಮ ಹೃದಯದಿಂದ ಹೊರಗಡೆ ಹೋಗಬೇಕು, ನಮ್ಮ ಶರೀರಕ್ಕೆ ಅದು ಸಪ್ಲೈ ಆಗಬೇಕು ಅನ್ನುವಂಥ ಒಂದು ಗಣಿತ ಇದೆ. ಸೊ ಯಾವಾಗ ಇದರಲ್ಲಿ ಏನಾದರೂ ತೊಂದರೆ ಬಂದರೆ ಇದಕ್ಕೆ ಇಜೆಕ್ಷನ್ ಫ್ರ್ಯಾಕ್ಷನ್ ಕಡಿಮೆ ಆಗೋದು ಅಥವಾ ಲೋ ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಅಂತಾರೆ. ಸೊ ಇಲ್ಲಿ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳ್ಬೋದು. ಸೊ
ಇಲ್ಲಿ ಪಂಚಕರ್ಮ ಸಹಾಯ ಜೊತೆಗೆ ನಮ್ಮ ಹೃದಯಕ್ಕೆ ಒಂದು ಕಾರ್ಡಿಯೋಟೋನಿಕ್ ಹರ್ಬ್ನ ಸಹಾಯದಿಂದ ಡೆಫಿನೆಟ್ಲಿ ಈ ಪಂಪಿಂಗ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತೀವಿ. ಸೊ ಅದರಲ್ಲಿ ಯಾವಾಗ ನಾವು ಆಗಲೇ ಹೇಳಿದಂತೆ ಒಂದು ಸ್ನೇಹನ ಚಿಕಿತ್ಸೆ ಇರ್ಬೋದು, ಸ್ವೇದನ ಚಿಕಿತ್ಸೆ ಇರ್ಬೋದು, ಕಾರ್ಡಿಯೋಟೋನಿಕ್ ಔಷಧಿಗಳನ್ನು ಉಪಯೋಗಿಸಿ ಬಸ್ತಿ ಮಾರ್ಗದಿಂದ ಒಂದು ಕೊಡುವಂತಹ ಪ್ರಾಸೆಸ್ ಇರ್ಬೋದು, ಈ ಎಲ್ಲ ಕರ್ಮಗಳಿಂದ ಯಾವಾಗ ನಾವು ಔಷಧಿಗಳನ್ನು ಶರೀರದ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತೀವೋ ಅದರಿಂದ ನಮ್ಮ ಹೃದಯದ ಸ್ನಾಯುಗಳ ಶಕ್ತಿ ಹೆಚ್ಚಾಗಿ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗೋದನ್ನು ನಾವು ಬಹಳಷ್ಟು ಪೇಷಂಟ್ಗಳಲ್ಲಿ ನೋಡಿದ್ದೀವಿ. ಸೊ ಇಜೆಕ್ಷನ್ ಫ್ರ್ಯಾಕ್ಷನ್ ಹೆಚ್ಚಾಗೋದಿರ್ಬೋದು ಅಥವಾ ಸಾಮಾನ್ಯವಾಗಿ ಲಕ್ಷಣಗಳಲ್ಲಿ ಬದಲಾವಣೆಗಳು, ಲಕ್ಷಣಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣೋದನ್ನು ನೋಡ್ತೀವಿ. ಯಾವಾಗ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೋ ಆವಾಗ ರೋಗಿಗೆ ಒಂದು ನಡಿಬೇಕಾದ್ರೆ ಉಸಿರಾಟದಲ್ಲಿ ತೊಂದರೆ ಆಗೋದು ಸಹಜವಾಗಿ ಕಾಣಿಸುತ್ತೆ. ಯಾವಾಗ ನಮ್ಮ ರಕ್ತ ಪೂರೈಕೆ ಮತ್ತು ಸ್ನಾಯುಗಳು ಬಲಪಡಿಸಲಾಗುತ್ತೋ ಈ ಒಂದು ಚಿಕಿತ್ಸೆಯ ಸಹಾಯದಿಂದ ಈ ಲಕ್ಷಣಗಳು ಕಡಿಮೆ ಆಗುತ್ತೆ. ಹಾಗಾಗಿ ಯಾರಿಗೆ ಈ ತರಹದ ಲಕ್ಷಣಗಳು ಕಂಡಾಗ ಈ ಚಿಕಿತ್ಸೆ ಅವರಿಗೆ ಉತ್ತಮವಾದಂತಹ ಪರಿಣಾಮಗಳನ್ನು ಕೊಡಬಹುದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಡಾಕ್ಟರ್, ಇನ್ನು ಮಾಧವ್ ಬಾಗ್ನಲ್ಲಿ ಲಭ್ಯವಿರುವಂತಹ ಪಂಚಕರ್ಮ ಚಿಕಿತ್ಸೆ ಸಂಶೋಧನಾ ಆಧಾರಿತ ಚಿಕಿತ್ಸೆ, ಇದರ ಬಗ್ಗೆ ವಿವರಿಸೋದಾದ್ರೆ ತಾವು? ನೋಡಿ, ಯಾವುದೇ ಚಿಕಿತ್ಸಾ ಪದ್ಧತಿ ಯಾವಾಗ ನಾವು ರೋಗಿಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದು ರೋಗಕ್ಕೆ ಅಂತ ನಾವು ಯಾವಾಗ ನಾವು ಶುರು ಮಾಡ್ತೀವೋ ಅಥವಾ ಅದನ್ನು ಅಡ್ವೈಸ್ ಮಾಡ್ತೀವೋ ಅದು ಒಂದು ಉತ್ತಮವಾದಂತಹ ಗುಣಮಟ್ಟದ ಸಂಶೋಧನೆ ಆಧಾರಿತವಾಗಿರಬೇಕು ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಲಾಗಿದೆ. ಸೊ ಇವತ್ತು ಮಾಧವ್ ಬಾಗ್ನಲ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣೆ, ಅದರಲ್ಲಿ ಪಂಚಕರ್ಮ ಚಿಕಿತ್ಸೆ, ಡಯಟ್ ಥೆರಪಿ, ಎಕ್ಸರ್ಸೈಸ್ ಪ್ಲ್ಯಾನ್, ಅದರ ಜೊತೆಗೆ ಸ್ಟ್ರಿಕ್ಟ್ ಮಾನಿಟರಿಂಗ್, ಔಷಧಿ ವ್ಯವಸ್ಥೆ, ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈ ಎಲ್ಲವೂ ಯಾವಾಗ ನಾವು ಯೋಚನೆ ಮಾಡ್ತೀವೋ ಆವಾಗ ಪ್ರತಿಯೊಂದು ಸ್ಟೆಪ್ ಇದು ರಿಸರ್ಚ್ ಬೇಸ್ಡ್ ಇರೋ ಕಾರಣದಿಂದ ಇವತ್ತು ಅದು ಜಗತ್ತು ಮಾನ್ಯತೆ ಇದಕ್ಕೆ ಕೊಡ್ತಾ ಇದೆ. ಸೊ ಉದಾಹರಣಾರ್ಥವಾಗಿ ಯಾವಾಗ ಈ ಒಂದು ಚಿಕಿತ್ಸೆಯನ್ನು ನಾವು ಟ್ರಯಲ್ ಮೇಲೆ ಯಾವಾಗ ಶುರು ಮಾಡಿದೆವೋ ಆವಾಗ ಇದ್ರ ಮೇಲೆ ರಿಸರ್ಚ್ ಮಾಡಲಾಯಿತು. ಇಂತಿಷ್ಟು ರೋಗಿಗಳ ಮೇಲೆ ಇದನ್ನು ರಿಸರ್ಚ್ ಮಾಡಿ ಆ ರಿಸರ್ಚ್ ಪೇಪರನ್ನು ಇಂಟರ್ನ್ಯಾಷನಲ್ ಜರ್ನಲ್ಸ್ನಲ್ಲಿ ಪಬ್ಲಿಷ್ ಮಾಡಲಾಯಿತು. ಉದಾಹರಣೆಗೆ ಲ್ಯಾನ್ಸೆಟ್ ಇರ್ಬೋದು, ಬ್ರಿಟಿಷ್ ಜರ್ನಲ್ ಇರ್ಬೋದು, ಇಂಡಿಯನ್ ಹಾರ್ಟ್ ಜರ್ನಲ್ ಇರ್ಬೋದು, ಈ ತರಹದ ಒಂದು ಉತ್ಕೃಷ್ಟವಾದಂತಹ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದಂಥ ಅಥಾರಿಟೇಟಿವ್ ಒಂದು ಏನು ಜರ್ನಲ್ಸ್ ಇದೆ, ಈ ಜರ್ನಲಲ್ಲಿ ಯಾವಾಗ ನಾವು ಇದನ್ನು ಪ್ರೆಸೆಂಟ್ ಮಾಡಿದೀವೋ ಆವಾಗ ಅವರು ಈ ಸ್ಟಡಿಯನ್ನು ಅಭ್ಯಾಸ ಮಾಡಿ ಇದಕ್ಕೆ ಅವರು ಮಾನ್ಯತೆಯನ್ನು ಕೊಟ್ಟರು. ಸೊ ಇದನ್ನು ಎಲ್ಲವನ್ನು ಮಾಡುವವರು ಈಗ ಅಲೋಪತಿಕ್ಸ್ ಡಾಕ್ಟರ್ಸ್ ಅಂಡರ್ನಲ್ಲಿ ಈ ಎಲ್ಲ ಅಥಾರಿಟೇಟಿವ್ ಜರ್ನಲ್ಸ್ ಇರೋದರಿಂದ ಅವರೂ ಕೂಡ ಈ ಸಂಪೂರ್ಣ ಶುದ್ಧೀಕರಣಕ್ಕೆ ಇವತ್ತು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಆದ ಕಾರಣದಿಂದ ಈ ಒಂದು ಸಂಶೋಧನೆ ಆಧಾರಿತ ಚಿಕಿತ್ಸೆ ಏನಿದೆಯೋ ಇದು ಫಸ್ಟ್ ಆಫ್ ಆಲ್ ರಿಸಲ್ಟ್ ಅಂತೂ ಕೊಡ್ತದೆ. ಅದರ ಜೊತೆಗೆ ಇದರ ಹಿಂದಿನ ಒಂದು ಅಭ್ಯಾಸ ಏನಿದೆ, ಇದರ ಹಿಂದಿನ ಒಂದು ರಿಸರ್ಚ್ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ನಾವು ಅಷ್ಟೇ ಕಾನ್ಫಿಡೆಂಟ್ ಆಗಿ ಇವತ್ತು ರೋಗಿಗಳಿಗೆ ಹೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ ಈ ರೋಗಕ್ಕೆ ಈ ಚಿಕಿತ್ಸೆ ಬಹಳ ಉತ್ತಮವಾಗಿದೆ ಅಂತ. ಸೊ ಅದರ ಜೊತೆಗೆ ಇನ್ನೊಂದು ಸರ್ಟಿಫಿಕೇಶನ್ ಏನಪ್ಪ ಅಂತಂದರೆ, ಯಾವಾಗ ಸ್ವಂತ ರೋಗಿಗಳೇ ತಮ್ಮ ಅನುಭವವನ್ನು ಯಾವಾಗ ಶೇರ್ ಮಾಡ್ತಾರೋ, ಸ್ವಂತ ರೋಗಿಗಳೇ ತಮಗೆ ಆಗುವಂಥ ಖುಷಿಯನ್ನು ಯಾವಾಗ ವ್ಯಕ್ತ ಮಾಡ್ತಾರೋ ಆವಾಗ ಇನ್ನೂ ಅದು ಹೆಚ್ಚು ಒಂದು ಸೈಂಟಿಫಿಕ್ ಆಗಿರ್ಬೋದು, ಇನ್ನೊಂದು ಇಮೋಷ್ನಲ್ ಲೆವೆಲ್ಗೆ ನಮಗೆ ಅದು ಸರ್ಟಿಫೈ ಆಗಿದೆ ಅಂತ ಹೇಳ್ಬೋದು. ಸೊ ಸೈಂಟಿಫಿಕ್ ಆಗಿ ಡೆಫಿನೆಟ್ಲಿ ಅನೇಕ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಿಸರ್ಚ್ ಆರ್ಗನೈಸೇಷನ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಅಲ್ಲಿ ಇದು ಪ್ರೆಸೆಂಟ್ ಆಗಿದೆ, ಅಲ್ಲಿ ಇದಕ್ಕೆ ಮಾನ್ಯತೆ ಸಿಕ್ಕಿದೆ. ಜೊತೆಗೆ ಅನೇಕ ರೋಗಿಗಳ ಜೀವನದಲ್ಲಿ ಒಂದು ಬದಲಾವಣೆ ಆದ ಕಾರಣದಿಂದ ಅವರ ಮನಸ್ಸಿನ ಮೇಲೆಯೂ ಇದು ಪರಿಣಾಮ ಬೀರಿದೆ, ಅವರ ರೋಗದ ಮೇಲೆಯೂ ಇದು ಪರಿಣಾಮ ಬೀರಿದ್ರಿಂದ ಡೆಫಿನೆಟ್ಲಿ ಇದೊಂದು ಇಫೆಕ್ಟಿವ್ ಪದ್ಧತಿ ಅಂತ ಹೇಳ್ಬೋದು. ಮಾಧವ್ ಬಾಗ್ನ ಸಂಶೋಧನೆ ಆಧಾರಿತ ಕಾಪಿರೈಟೆಡ್ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯ ಸಹಾಯದಿಂದ 10 ಲಕ್ಷಕ್ಕೂ ಅಧಿಕ ರೋಗಿಗಳು ರೋಗದಿಂದ ಮುಕ್ತರಾಗಿದ್ದಾರೆ. ಈ ಚಿಕಿತ್ಸೆ ನಿಮ್ಮ ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಎಂದು ಡಾಕ್ಟರ್ ಪ್ರಸಾದ್ ಅವರು ನಮಗೆ ತಿಳಿಸಿದ್ದಾರೆ. ಈ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಮಿಸ್ ಕಾಲ್ ನೀಡಿ. ಸಂಖ್ಯೆ ಈ ರೀತಿದೆ: 080 471 80608. ಇನ್ನು ಡಾಕ್ಟರ್ ಕೆಲವರಿಗೆ ಸೂಚನೆ ಕೊಟ್ಟಿರ್ತಾರೆ, ಅಂದ್ರೆ ಆಂಜಿಯೋಗ್ರಫಿ ಮಾಡಿರೋರಿಗೆ ಆಂಜಿಯೋಪ್ಲಾಸ್ಟಿ ಮಾಡೋದಕ್ಕೆ ಸೂಚನೆ ಕೊಟ್ಟಿರ್ತಾರೆ, ಆದ್ರೆ ಅವರು ನೋವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡಿರಲ್ಲ. ಮಾಧವ್ ಬಾಗ್ನಲ್ಲಿ ಅಂತ ರೋಗಿಗಳಿಗೆ ಚಿಕಿತ್ಸೆ ಹೇಗಿರುತ್ತೆ? ಡೆಫಿನೆಟ್ಲಿ ಎಷ್ಟೋ ಬಾರಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂಡರ್ನಲ್ಲಿ ಅವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದು ಕಾಣಿಸುತ್ತೆ, ಅಥವಾ
ಯಾವುದೇ ತರಹದ ಲಕ್ಷಣಗಳು ಅವರಿಗೆ ಕಾಣಿಸಿರೋಲ್ಲ, ಬಟ್ ಡೆಫಿನೆಟ್ಲಿ ಅವರಿಗೆ ಈ ತರಹದ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಎಬ್ನಾರ್ಮಲ್ ರಿಪೋರ್ಟ್ ಯಾವಾಗ ಬರುತ್ತೆ ಆವಾಗ ಡಾಕ್ಟರ್ಸ್ ಅವರಿಗೆ ಎಂಜಿಯೋಗ್ರಫಿ ಅಡ್ವೈಸ್ ಮಾಡ್ತಾರೆ. ಎಂಜಿಯೋಗ್ರಫಿಯಲ್ಲಿ ಯಾವಾಗ ಬ್ಲಾಕೇಜಸ್ ಕಾಣಿಸುತ್ತೋ ಆವಾಗ ಅವರಿಗೆ ಮಾತ್ರ ಎಂಜಿಯೋಪ್ಲಾಸ್ಟಿಯನ್ನು ಅಡ್ವೈಸ್ ಮಾಡಲಾಗುತ್ತೆ. ಬಟ್ ಒಂದು ಇಲ್ಲಿ ವೀಕ್ಷಕರಲ್ಲಿಯೂ ಅನೇಕ ಜನರು ಈ ತರಹದವರು ಇರಬಹುದು, ಅವರಿಗೆ ನನಗೆ ಏನೂ ಸಮಸ್ಯೆ ಇಲ್ಲ, ನನಗೆ ಯಾವುದೇ ತರಹದ ನೋವಿಲ್ಲ, ಇದಕ್ಕೆ ಸಂಬಂಧಿಸಿದಂಥ ಹೃದಯ ರೋಗಕ್ಕೆ ಸಂಬಂಧಿಸಿದಂಥ ಯಾವುದೇ ಲಕ್ಷಣಗಳಿಲ್ಲ, ಬಟ್ ಸ್ಟಿಲ್ ನಾನು ಪ್ಲಾಸ್ಟಿ ಮಾಡಿಸ್ಬೇಕಾ ಅನ್ನುವಂಥ ಒಂದು ಗೊಂದಲದಲ್ಲಿ ಅವರು ಇರ್ತಾರೆ. ಈ ತರಹ ಯಾವಾಗಿರ್ತದೋ ಆವಾಗ ಡೆಫಿನೆಟ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣ ಒಂದು ಬಹಳ ಉತ್ತಮವಾದಂತಹ ಒಂದು ಚಿಕಿತ್ಸೆಯ ಪರ್ಯಾಯ ಅಂತ ಹೇಳ್ಬೋದು. ಅದಕ್ಕಿಂತ ಮೊದಲು ಯಾವಾಗ ನಾವು ಬ್ಲಾಕೇಜ್ ಆಗಿದೆ ಅಂತ ಯಾವಾಗ ನಾವು ಹೇಳ್ತೀವೋ ಆವಾಗ ನಮ್ಮ ಶರೀರದಲ್ಲಿ ಏನೋ ಎಬ್ನಾರ್ಮಲಿಟೀಸ್ ಶುರು ಆಗಿದೆ ಅಂತ ಅರ್ಥ. ಯಾವಾಗ ಲಕ್ಷಣಗಳು ಕಾಣಿಸುತ್ತೋ ಅದು ವ್ಯಕ್ತ ರೂಪಕ್ಕೆ ಬರುತ್ತೆ. ಅಂದರೆ ನಮ್ಮ ಶರೀರದಲ್ಲಿ ಆಲ್ರೆಡಿ ಒಂದು ಪ್ರಾಸೆಸ್ ಎಬ್ನಾರ್ಮಲಿಟಿ ಪ್ರಾಸೆಸ್ ಶುರು ಆಗಿದೆ, ಅದು ಯಾವಾಗ ವ್ಯಕ್ತ ರೂಪಕ್ಕೆ ಬರುತ್ತೋ ಅದು ಲಕ್ಷಣಗಳ ಪ್ರಕಾರವಾಗಿ ಅದು ಹೊರಗೆ ಕಾಣಿಸುತ್ತೆ. ಸೊ ಯಾವಾಗ ನಿಮ್ಮ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಈ ಸಂಗತಿಗಳು ಯಾವಾಗ ಗೊತ್ತಾಗಿದೆಯೋ ಆವಾಗಲೇ ಮುಂದೆ ಆಗುವಂತಹ ರೋಗವನ್ನು ನಾವು ತಡಿಬೇಕಾದ್ರೆ ನಾವು ವೆಲ್ ಇನ್ ಅಡ್ವಾನ್ಸ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಅವಶ್ಯಕ. ಹಾಗಾಗಿ ಇಲ್ಲಿ ಇನ್ವೇಸಿವ್ ಮೆಥಡ್ ಅದನ್ನು ಅಪ್ಲೈ ಮಾಡೋಕ್ಕಿಂತ ಇಲ್ಲಿ ಒಂದು ನಾನ್ ಇನ್ವೇಸಿವ್ ಅಂದರೆ ಆಪರೇಷನ್ ಇಲ್ಲದೆ ನಾವು ಯಾವಾಗ ಇದನ್ನು ಅದು ಆಯುರ್ವೇದ ಪದ್ಧತಿಯಿಂದ ಯಾವಾಗ ನಾವು ಇದನ್ನು ಚಿಕಿತ್ಸೆಯನ್ನು ಕೊಡ್ತೀವೋ ಆವಾಗ ರಿಸಲ್ಟ್ ಇನ್ನೂ ಉತ್ತಮವಾಗಿ ಇನ್ನೂ ಯಶಸ್ವಿಯಾಗಿ ನಾವು ಅವರಿಗೆ ಕೊಡ್ಬೋದು. ಹಾಗಾಗಿ ಬ್ಲಾಕೇಜ್ ಅಂದ ತಕ್ಷಣ ಒಂದು ಮನಸ್ಸಿನಲ್ಲಿ ಹೆದರಿಕೆ ಬರುತ್ತೆ. ಹೆದರಿಕೆಯನ್ನು ಯಾವುದೇ ಥರದಿಂದ ಭಯವನ್ನು ಇಟ್ಟುಕೊಳ್ಳಲಾರದೆ ಈ ರೋಗವನ್ನು ಗೆಲ್ಲುವುದು ಹೇಗೆ ಅದರ ಬಗ್ಗೆ ಯೋಚನೆ ಮಾಡಿ ಯಾವಾಗ ನಾವು ಚಿಕಿತ್ಸೆಯನ್ನು ಪಡಿತೀವೋ ಸೊ ಡೆಫಿನೆಟ್ಲಿ ರೋಗದಿಂದ ಮುಕ್ತರಾಗೋದು ಬಹಳ ಸುಲಭವಾಗುತ್ತೆ. ಓಕೆ ಡಾಕ್ಟರ್, ಕೆಲವರಿಗೆ ಸಡನ್ ಆಗಿ ಹೃದಯದಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಡಾಕ್ಟರ್ನ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ ಹೃದಯದಲ್ಲಿ ಬ್ಲಾಕೇಜ್ ಇದೆ ಅಂತ. ಬ್ಲಾಕೇಜ್ ಇದ್ರೆ ಹೃದಯಾಘಾತ ಆಗುತ್ತಾ ಹೇಗೆ? ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಯಾವಾಗ ಬ್ಲಾಕೇಜ್ ಇದೆ ಅಂತ ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಆಗಲೇ ಹೇಳಿದಂತೆ ಭಯ ಶುರು ಆಗುತ್ತೆ, ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ. ಸೊ ಯೂಶ್ವಲಿ ಒಂದು ವಿಷಯವನ್ನು ನಾನಿಲ್ಲಿ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಬ್ಲಾಕೇಜ್ ಇದು ಬೇರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗೋ ಕಾರಣಕ್ಕೆ ಅದಕ್ಕೆ ಇರುವಂಥ ಕಾರಣ ಒಂದು ಬೇರೆ. ಸೊ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆವಾಗ ರಕ್ತ ಹೆಪ್ಪುಗಟ್ಟಿ ಅದು ರಕ್ತವಾಹಿನಿಯಲ್ಲಿ ಸಿಕ್ಕೋದ್ರಿಂದ ಅಲ್ಲಿ ರಕ್ತ ಪೂರೈಕೆ ಹ್ಯಾಂಪರ್ ಆಗುತ್ತೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಅದೇ ಬ್ಲಾಕೇಜ್ ಅನೇಕ ವರ್ಷಗಳಿಂದ ನಮ್ಮ ರಕ್ತವಾಹಿನಿಗಳಲ್ಲಿ ಆಲ್ರೆಡಿ ಇದೆ. ಸೊ ಯಾವಾಗ ಈ ರಕ್ತವಾಹಿನಿಗಳಲ್ಲಿ ಇರುವಂತಹ ಬ್ಲಾಕೇಜ್ ನಮ್ಮ ರಕ್ತವಾಹಿನಿಯ ಒಳಗಡೆಯ ಪದರನ್ನು ಯಾವಾಗ ಡ್ಯಾಮೇಜ್ ಮಾಡುತ್ತೋ ಅಲ್ಲಿ ಅದು ಬ್ಲೀಡ್ ಆಗಿ ಮುಂದೆ ಹೆಪ್ಪುಗಟ್ಟಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಒಂದು ಸಂಭವಗಳು ಉದ್ಭವಿಸಬಹುದು. ಸೊ ಆದ ಕಾರಣದಿಂದ ಯಾರಿಗೆ ಬ್ಲಾಕೇಜ್ ಇದೆ ಇಂಡೈರೆಕ್ಟ್ಲಿ ದೇ ಆರ್ ಆಲ್ಸೋ ಇನ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್. ಸೊ ಡೆಫಿನೆಟ್ಲಿ ಯಾವಾಗ ನಿಮಗೆ ಬ್ಲಾಕೇಜ್ ಅಂತ ಐಡೆಂಟಿಫೈ ಆಗುತ್ತೋ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಇಮಿಡಿಯೇಟಾಗಿ ಶುರು ಮಾಡೋದು ಬಹಳ ಉತ್ತಮ. ಹಾಗಾಗಿ ಯಾವುದೇ ಪದ್ಧತಿಯ ಒಂದು ನಾವು ಜೀವನ ಪದ್ಧತಿಯನ್ನು ಅಳವಡಿಸ್ತೀವೋ ಆವಾಗ ಜೀವನ ಶೈಲಿ, ಅದರ ಜೊತೆಗೆ ಪಂಚಕರ್ಮ ಚಿಕಿತ್ಸೆ, ಅದರ ಜೊತೆಗೆ ಆಹಾರ ಪದ್ಧತಿಯಲ್ಲಿಯ ಬದಲಾವಣೆಗಳು, ಅದರ ಜೊತೆಗೆ ವ್ಯಾಯಾಮ, ಅದರ ಜೊತೆಗೆ ಔಷಧಿ ವ್ಯವಸ್ಥೆ, ಆಯುರ್ವೇದಿ ಔಷಧಿ ವ್ಯವಸ್ಥೆ, ಈ ಎಲ್ಲವನ್ನು ಯಾವಾಗ ನಾವು ಒಟ್ಟಿಗೆ ಈ ತರಹದ ರೋಗಿಗಳಿಗೆ ನಾವು ಕೊಡ್ತೀವೋ ಆವಾಗ ಈ ರೋಗದಿಂದ ಆ ರೋಗದ ಭಯದಿಂದ ಎರಡರಿಂದನೂ ಮುಕ್ತರಾಗೋದು ಸಾಧ್ಯ. ಓಕೆ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗಿ ಹೋಗಿದೆ, ಅವನಿಗೆ ತಾವು ಚಿಕಿತ್ಸೆ ನೀಡ್ತೀರಾ ಹೇಗೆ? ಡೆಫಿನೆಟ್ಲಿ ಚಿಕಿತ್ಸೆ ನೀಡ್ತೀವಿ. ಯಾಕಂದರೆ ಏನಿದೆ, ಯಾವಾಗ ಹೃದಯಾಘಾತವಾಗುತ್ತೋ ಆವಾಗ ಅದೊಂದು ಎಪಿಸೋಡ್ ಇದೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನಂದರೆ ಯಾವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆ ಎಪಿಸೋಡ್ನಿಂದ ಹೊರಗಡೆ ಬಂದ ನಂತರ ನಮ್ಮ ಹೃದಯ ಕಾಂಪ್ರಮೈಸ್ ಕಂಡೀಷನ್ನಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಹಾಗಾಗಿ ಯಾವಾಗ ಆ ಕಾಂಪ್ರಮೈಸ್ಡ್ ಕಂಡೀಷನನ್ನು ಮತ್ತೆ ನಾನು ಇಂಪ್ರೂವ್ ಮಾಡಬೇಕು ಅಂತಂದರೆ ನನಗೆ ಈ ಚಿಕಿತ್ಸೆ ಉಪಯೋಗ ಆಗೇ ಆಗುತ್ತೆ. ಸೊ ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟಿನ ಒಂದು ಭಾಗಕ್ಕೆ ರಕ್ತ ಪೂರೈಕೆ ನಿಂತು ಹೋಗುತ್ತೆ, ಆ ಹೃದಯದ ಭಾಗ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಆ ಹೃದಯದ ಭಾಗ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಕಂಡೀಷನ್ನಲ್ಲಿ ಯಾವಾಗ ನಿಮ್ಮ ಹೃದಯ
ಆ ಭಾಗದ ಒಂದು ಸಂದರ್ಭದಲ್ಲಿ ಕಾಂಪ್ರಮೈಸ್ ಆಗಿದೆಯೋ ಅದನ್ನು ಇಂಪ್ರೂವ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇಲ್ಲಿ ನಮ್ಮ ಹೃದಯಕ್ಕೆ ಒಂದು ಶಕ್ತಿಯನ್ನು ಕೊಡುವಂತಹ ಕೆಲಸ, ಹೃದಯವನ್ನು ಬಲಪಡಿಸುವಂತಹ ಕೆಲಸ ಮಾಡಬೇಕು. ಸೊ ಯಾವಾಗ 5 ಜನ ಕೂಡಿ ಯಾವಾಗ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಒಬ್ಬ ಕಡಿಮೆ ಆದರೆ ಆ 5 ಜನರ ಕೆಲಸ 4 ಜನ ಕೂಡಿ ಮಾಡಬೇಕು. ಆವಾಗ ಅವ್ರಿಗೆ ಅವರ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು. ಸೊ ಹಾಗಾಗಿ ನಮ್ಮ ಹೃದಯದ ಸ್ನಾಯುಗಳ ಶಕ್ತಿಯನ್ನು ಯಾವಾಗ ನಾವು ಹೆಚ್ಚು ಮಾಡ್ತೀವೋ, ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆಯನ್ನು ಯಾವಾಗ ಹೆಚ್ಚು ಮಾಡ್ತೀವೋ, ಹೃದಯದ VO2 ಮ್ಯಾಕ್ಸನ್ನು ನಾವು ಯಾವಾಗ ನಾರ್ಮಲಿಗೆ ತರ್ತೀವೋ, ಆವಾಗ ಮಾತ್ರ ನಮ್ಮ ಹೃದಯ ಮತ್ತೆ ನಾರ್ಮಲ್ಲಿಗೆ ಬರ್ಬೋದು. ಸೊ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಸಂಪೂರ್ಣ ಹೃದಯ ಶುದ್ಧೀಕರಣ ಒಂದು ಉತ್ತಮ ಪರ್ಯಾಯ. ಓಕೆ ಡಾಕ್ಟರ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಧವಬಾಗ್ ಆಯುರ್ವೇದಿಕ್ ಕ್ಲಿನಿಕ್ಸ್ ಶಾಖೆಗಳು ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ನಿಪ್ಪಾಣಿ, ಭದ್ರಾವತಿ. ಮಾಧವಬಾಗ್ ಆಯುರ್ವೇದಿಕ್ ಕ್ಲಿನಿಕ್ಸ್ ಹೃದಯ ರೋಗ, ಡಯಾಬಿಟಿಸ್, ಬಿಪಿ ಬ್ಲಾಕೇಜ್, ವೈಜ್ಞಾನಿಕ ಸಂಶೋಧನಾ ಆಧಾರಿತ ಚಿಕಿತ್ಸೆ ಪಡೆಯಲು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 080-471-80608. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.